ಈ ವರ್ಷ ಯಾರೆಲ್ಲ KCET ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಎಡಿಟಿಂಗ್ ಸ್ಟಾರ್ಟ್ ಆಗಿದೆಯಾ, ಸೊ ಎಡಿಟಿಂಗ್ ಕಂಪಲ್ಸರಿ ಮಾಡಲೇಬೇಕಾ, ಮತ್ತು ಎಡಿಟಿಂಗ್ ಕೊಟ್ಟಿದ್ದಾರಲ್ವಾ, ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಯಾವ ರೀತಿ ಎಡಿಟ್ ಮಾಡಿದ್ರೆ ಬೆಸ್ಟು. ಈಗ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ಈಗ ನನಗೆ ಮಾಕ್ ರೌಂಡಲ್ಲಿ ಸೀಟ್ ಸಿಕ್ಕಿದೆಯಲ್ಲ, ಸೊ ಅದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೇಮ್ ಸೀಟ್ ಸಿಗುತ್ತಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ KCET ನೀಟ್ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ KEA ಕಡೆಯಿಂದ ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಸೊ KCET ಸ್ಟೂಡೆಂಟ್ಸ್ಗೆ ಇದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿರುತ್ತೆ, ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಇದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಸೊ ಯಾರಿಗೆಲ್ಲ ಚೇಂಜಸ್ ಬೇಕು, ಕಾಲೇಜ್ನ ಆ್ಯಡ್ ಮಾಡ್ಕೋಬೇಕಾ, ಡಿಲೀಟ್ ಮಾಡ್ಕೋಬೇಕಾ, ರೀಆರ್ಡರ್ ಮಾಡಬೇಕಾ, ಸೊ ಇದಕ್ಕೆ ನೀವು ಆ ಒಂದು ಲಿಂಕ್ನ ಯೂಸ್ ಮಾಡ್ಕೋಬೋದು. ಡೈರೆಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಥವಾ KEA ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಈಗ ಲಾಸ್ಟ್ ಡೇಟ್ ಯಾವಾಗ ನಿಮಗೆ ಎಡಿಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ 20ನೇ ತಾರೀಕು. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, 20ನೇ ತಾರೀಕು ಬೆಳಿಗ್ಗೆ 9 ಗಂಟೆ ತನಕ, ಅಂದರೆ ನಾಳೆ ಅಷ್ಟರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿರಬೇಕು. ಸೊ 20th ಬೆಳಿಗ್ಗೆ 9 ಗಂಟೆ ತನಕ ಯಾರು ಇದು ಮಾಡ್ತೀರಾ, ಸೊ ಆದ್ದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾಳೆನೇ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿರಬೇಕು. ನಾಳೆ ಒಳಗಡೆ ಅಂದರೆ 9 ಗಂಟೆ, ಬೆಳಿಗ್ಗೆ 9 ಗಂಟೆ ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿರಬೇಕು. ಸೊ ಆದ್ದರಿಂದ ಇವತ್ತೇ ಎಲ್ಲ ಪ್ರೊಸೆಸ್ನ ಮುಗಿಸ್ಕೊಳ್ಳಿ. ಒಂದು ಶೀಟಲ್ಲಿ ಏನೆಲ್ಲ ಚೇಂಜಸ್ ಬೇಕು ಅದನ್ನು ಬರ್ಕೊಂಡು ಆಮೇಲೆ ನಿಮ್ಮ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿ ಚೇಂಜಸ್ನ ಮಾಡಿ, ಓಕೆನಾ. ಈಗ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಎಕ್ಸಾಕ್ಟ್ ಡೇಟ್ ಹೇಳೋದಕ್ಕಾಗಲ್ಲ, ಬಟ್ 20th ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ 22nd ಅಥವಾ 23rd ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಬರ್ಬೋದು. ನಾನು KCET ಸ್ಟೂಡೆಂಟ್ಸ್ ಕೇಳ್ತಾ ಇರೋದು. ಸೊ 23rd ನಿಮ್ಮ ಸೆಕೆಂಡ್ PUC ಪ್ರಾವಿಷನಲ್ ರಿಸಲ್ಟ್ ಬಂದಾಗ ಅದಾದಮೇಲೆ 1 or 2 ಡೇ ತೊಗೊಂಡು ನಿಮಗೆ ಫೈನಲ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ, ಓಕೆನಾ. ಅಲ್ಲಿಂದ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಈಗ ನನಗೆ ಪ್ರಾವಿಷನಲ್ ರಿಸಲ್ಟಲ್ಲಿ ಮತ್ತು ಈಗ ಮಾಕ್ ರೌಂಡಲ್ಲಿ ಸಿಕ್ಕಿದೆಯಲ್ಲ, ಎರಡೂ ಸೇಮ್ ಸೀಟ್ ಆಗಿರುತ್ತೆ. ಅಂದರೆ ಈಗ ಮಾಕ್ ರೌಂಡಲ್ಲಿ ಅವ್ರಿಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟು ಸೆಕೆಂಡ್ ರೌಂಡ್ ಪ್ರಾವಿಷನಲ್ಲು ಮತ್ತು ಫೈನಲ್ ರಿಸಲ್ಟಲ್ಲಿ ಸೇಮ್ ಸೀಟ್ ಸಿಗುತ್ತೆ ಅಂತ ಕೇಳ್ತಿದ್ದೀರಾ. ಸೊ ಸಿಗೋ ಚಾನ್ಸಸ್ ತುಂಬ ಇದೆ, ಯಾಕಂದರೆ ನಿಮಗೆ ಜಾಸ್ತಿ ಏನು ಚೇಂಜಸ್ ಆಗೋದಕ್ಕೆ ಹೋಗಲ್ಲ. ಕಟ್ ಆಫ್ನ ಒಂದ್ಸಲ ಚೆಕ್ ಮಾಡಿ. ಈಗ ನಿಮ್ಮ ರ್ಯಾಂಕು ಅರೌಂಡ್ 35K ಇದೆ ಅಂತ ಅಂದ್ಕೊಳ್ಳಿ, ಆ ಒಂದು ಕಾಲೇಜ್ ಕಟ್ ಆಫು 45K ಇದೆ. ಈ ಒಂದು ಕೇಸಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದೆ. ಸೊ ಕಾಲೇಜ್ ಕಟ್ ಆಫೇ ಇನ್ನೂ 10,000 ಜಾಸ್ತಿ ಇದೆ ಅಲ್ವಾ. ಸೊ ನಿಮಗೆ ಈ ಒಂದು ಕಾಲೇಜು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲೂ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಯಾರಿಗೆ ಸಿಗಲ್ಲ, ಈಗ ಆ ಒಂದು ಕಾಲೇಜ್ ಕಟ್ ಆಫು 45K ಇದೆ, ಇವರ ರ್ಯಾಂಕು 44.5K ಇದೆ. ಸೊ ಈ ರೀತಿ ಇದ್ದಾಗ ಯಾರು ಸ್ಟೂಡೆಂಟ್ಸು ಚೇಂಜ್ ಮಾಡಿಕೊಂಡ್ರೆ, ಈಗ ನೀವು ಏನು ಚೇಂಜಸ್ ಮಾಡಲ್ಲ, ಬಟ್ ನಿಮ್ಮ ಫ್ರೆಂಡ್ಸ್ ಚೇಂಜ್ ಮಾಡ್ತಾರಲ್ವಾ, ಪ್ರಿಯಾರಿಟಿನ ಅಥವಾ ಕಾಲೇಜ್ನ ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು, ಈ ರೀತಿ ಮಾಡಿದಾಗ ಸೊ ಆವಾಗ ಒಂದು ಸ್ವಲ್ಪ ನಿಮಗೆ ವೇರಿಯೇಷನ್ಸ್ ಆಗ್ಬೋದು, ಸಿಗದೇ ಇರ್ಬೋದು. ಬಟ್ ಬೆಸ್ಟ್ ಆಫ್ ಲಕ್, ಎಲ್ಲರಿಗೂ ಸಿಗಲಿ ನಿಮ್ಗೆ ಬೇಕಾಗಿರೋ ಕಾಲೇಜೇ. ನಾನು ಹೇಳ್ತಾ ಇರೋದು ಪ್ರೋಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಅದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಎಡಿಟಿಂಗ್ ಕಂಪಲ್ಸರಿನಾ, ಈಗ ನನಗೆ ಏನೂ ಚೇಂಜಸ್ ಬೇಡ, ನಾನು ಎಡಿಟಿಂಗ್ ಮಾಡಬೇಕಾ. ಸೊ ಏನೂ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ, ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅನಿಸಿದ್ರೆ ನಿಮ್ಮ ಆಪ್ಷನ್ ಲಿಸ್ಟ್ ನೋಡಿ, ಆವಾಗ ಮಾತ್ರ ಎಡಿಟಿಂಗ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂತ ಹೇಳಿದ್ರೆ ಏನು ಎಡಿಟ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ ಮತ್ತು ಎಲ್ಲ ಬೆಸ್ಟ್ ಕಾಲೇಜ್ನ ನೀವು ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀರಾ. ಸೊ ಹಂಗಿದ್ದಾಗ ನೀವು ಯಾವುದೇ ರೀತಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾರಿಗೆ ಅಂತೇಳಿದ್ರೆ, ಯಾರಿಗೆ ನಿಮಗೆ ಏನಾದರೂ ಚೇಂಜಸ್ ಬೇಕು ಅಂದರೆ ಕಾಲೇಜ್ನ ಈಗ ಮಿಸ್ ಮಾಡಿರ್ತೀರ, ಯಾವುದೋ ಒಂದು ಕಾಲೇಜು ನಿಮ್ಗೆ ಬೇಕಾಗಿರುತ್ತೆ, ಅದನ್ನು ಮಿಸ್ ಮಾಡ್ಕೊಂಡಿರ್ತೀರ. ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಸೊ ನೀವು ಎಲ್ಲರೂ ಕೂಡ ಕಂಪಲ್ಸರಿ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲೇಬೇಕು, ಆ ರೀತಿ ಏನೂ ಇರೋದಿಲ್ಲ. ಜಸ್ಟ್ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಆವಾಗ ಮಾತ್ರ ನೀವು ಕಾಲೇಜ್ನ ಎಡಿಟ್ ಮಾಡ್ಕೋಬೋದು, ಓಕೆನಾ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದಾದಮೇಲೆ ನೀವು ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಈಗ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸೆಕೆಂಡ್ ರೌಂಡಲ್ಲಿ ನನಗೆ ಕಾಲೇಜೇ ಬೇಡ, ಥರ್ಡ್ ರೌಂಡಲ್ಲಿ ಜಾಸ್ತಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರೆಲ್ಲ, ಸೊ ಥರ್ಡ್ ರೌಂಡ್ ಅಡ್ಮಿಷನ್ ಆಗ್ತೀನಿ, ಈ ರೀತಿ ಎಲ್ಲ ನೀವು ಮೈಂಡ್ ಸೆಟ್ ಇಟ್ಕೊಂತು ಅಂತ ಹೇಳಿದ್ರೆ ತುಂಬ ನಿಮ್ಮ ದೊಡ್ಡ ಮಿಸ್ಟೇಕ್ ಮಾಡ್ಕೊತೀರಾ. ಯಾಕಂದರೆ ಈಗ ಥರ್ಡ್ ರೌಂಡಲ್ಲಿ ಯಾವ ರೀತಿ ವರ್ಕ್ ಆಗೋದು ಸೀಟ್ ಅಲಾಟ್ಮೆಂಟ್ ಅಂದರೆ, ಈಗ ಒಂದು ಕಾಲೇಜಲ್ಲಿ ಒಂದು 50 ಸೀಟ್ಸ್ ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸೆಕೆಂಡ್ ರೌಂಡಲ್ಲಿ ಒಂದು 45 ಸೀಟ್ಸು ಅಥವಾ ಒಂದು 40+ ಸೀಟ್ಸು ಫಿಲ್ ಆಗಿದೆ ಅಂತ ಅಂದ್ಕೊಳ್ಳಿ, ಇನ್ನು 10 ಉಳ್ಕೊಂಡಿರುತ್ತೆ. ಸೊ ಆ ಒಂದು 10 ಸೀಟ್ಸ್ ಉಳ್ಕೊಂಡ್ರೆ ಮಾತ್ರ ಈಗ ಥರ್ಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಆಗ್ತಾಗ ಸಿಗೋ ಚಾನ್ಸು. ಅಕಸ್ಮಾತ್ ಸೀಟೇ ಉಳಿಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಕಟ್ ಆಫ್ ಆಗಿರುತ್ತೆ. ಟಾಪ್ ಕಾಲೇಜಲ್ಲೆಲ್ಲ ಆಲ್ಮೋಸ್ಟು ಫಸ್ಟು ಸೆಕೆಂಡ್ ರೌಂಡಲ್ಲೇ ಕಂಪ್ಲೀಟ್ ಆಗುತ್ತೆ, ಫಿಲ್ ಆಗುತ್ತೆ. ನಿಮ್ಗೆ ಲಕ್ಕಿದ್ರೆ ಸಿಗೋ ಚಾನ್ಸ್ ಇದೆ, ಓಕೆನಾ. ಸೊ ಯಾರಾದರೂ ಸ್ಟೂಡೆಂಟು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೀಟ್ನ, ಆವಾಗ ಒಂದು ಚಾನ್ಸು. ಆದ್ದರಿಂದ
ನಿಮ್ಮ ಸೆಕೆಂಡ್ ರೌಂಡಲ್ಲಿ ಯಾವುದು ಬೆಸ್ಟ್ ಕಾಲೇಜ್ ನಿಮ್ಮ ರ್ಯಾಂಕಿಗೆ ಸಿಗಬೇಕು ಅದನ್ನು ಫಸ್ಟು ನೀವು ಪಡ್ಕೋಬೇಕು. ಅದಾದಮೇಲೆ ಏನಿದ್ರು ನಿಮ್ಮ ಏನು ಎಕ್ಸ್ಟ್ರಾ ಅಂದರೆ ಥರ್ಡ್ ರೌಂಡು ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಗೋ ಕಾಲೇಜು ಅಪ್ಗ್ರೇಡ್ ಅದು. ಸೊ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದ್ದರೆ ಮಾತ್ರ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟು ಪ್ರಿಫರೆನ್ಸ್ ನಿಮ್ಮದು ಸೆಕೆಂಡ್ ರೌಂಡಲ್ಲಿ ಒಂದು ಬೆಸ್ಟ್ ಕಾಲೇಜು ನಿಮ್ಮ ರ್ಯಾಂಕಿಗೆ ಸಿಗಬೇಕು. ಅದರಿಂದ ರಿಸ್ಕ್ ತಗೊಂಡು ಈಗ ಕಾಲೇಜು ಇದು ಸಿಗಲ್ಲ ಆಮೇಲೆ ಟ್ರೈ ಮಾಡೋದು. ಈಗ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತೀರ, ಮಧ್ಯದಲ್ಲೆಲ್ಲೋ ಇದು ಹಾಕ್ಬಿಟ್ಟು ಇದು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದ್ದೀನಿ ಅಥವಾ ಮಾಕ್ ರೌಂಡ್ ಕಟ್ ಆಫ್ ನೋಡಿದ್ದೀನಿ, ಇದು ಇನ್ಕ್ರೀಸ್ ಆಗಲ್ಲ ಸೊ ಟ್ರೈ ಮಾಡ್ತೀನಿ, ಇದಕ್ಕಿಂತ ಕೆಳಗಡೆ ಇರೋದು ನಿಮಗೆ ಬೇಕಾಗಿರೋದು, ಬಟ್ ಮಧ್ಯದಲ್ಲಿ ಸುಮ್ಮನೆ ಸೇರಿಸ್ತೀರಾ. ಈ ರೀತಿಯಾದಾಗಲೂ ನಿಮಗೆ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಅಂದರೆ ಬೇರೆ ಸೀಟ್ ಸಿಗುತ್ತೆ, ಸೊ ನಿಮ್ಗೆ ಇಷ್ಟ ಇಲ್ಲ ಅದು ಅಡ್ಮಿಷನ್ ಮಾಡಿಸಲ್ಲ, ಅದು ಸೀಟ್ ಕ್ಯಾನ್ಸಲ್ ಅಂತಲೇ ಲೆಕ್ಕ. ಓಕೆನಾ? ಸೊ ಈ ರೀತಿ ಎಲ್ಲ ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಈ ಒಂದು ಕಾಲೇಜ್ನ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ? ಅದಾದಮೇಲೆ ಟ್ರೈ ಬೆಸ್ಟ್ ಅಂದರೆ ನಿಮಗೆ ಈಗ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕಿಂತ ಬೆಸ್ಟ್ ಕಾಲೇಜ್ ಏನಾದರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ನೀವು ಆರಾಮಾಗಿ ಈಗ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದು ನಿಮಗೆ ಬೆಸ್ಟ್ ಆಪರ್ಚುನಿಟಿ. ಲಾಸ್ಟ್ ಇಯರ್ ಎಲ್ಲ ನಿಮಗೆ ನಿಮ್ಮ ಸೀನಿಯರ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ, ಬರೀ ಫಸ್ಟ್ ರೌಂಡಲ್ಲಿ ಅಷ್ಟೇ ಅವರು ಆಪ್ಷನ್ ಎಂಟ್ರಿ ಮಾಡಿದ್ದು, ಅಂದರೆ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡಿದರು. ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಯಾವುದೇ ರೀತಿ ಚೇಂಜಸ್ನ ಮಾಡೋದಕ್ಕೆ ಬಿಟ್ಟಿರಲಿಲ್ಲ, ಅಂದರೆ ಎಡಿಟಿಂಗ್ ಮಾಡ್ಕೋಬೋದಿತ್ತು ಅಷ್ಟೇ, ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಈ ವರ್ಷ ನಿಮ್ಮೆಲ್ಲರಿಗೂ ಕೂಡ ಬೆಸ್ಟ್ ಆಪರ್ಚುನಿಟಿ, ನೀವು ಏನು ಬೇಕಾದರೂ ಚೇಂಜಸ್ನ ಮಾಡ್ಕೋಬೋದು. ಮತ್ತು ನಿಮ್ಮ ಸೀನಿಯರ್ಸ್ಗೆ ಥರ್ಡ್ ರೌಂಡಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋಕೆ ಚಾನ್ಸ್ನ ಕೊಟ್ಟಿದ್ರು, ಅಂದರೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ. ಬಟ್ ಈ ವರ್ಷ ಕೊಡ್ತಾರಾ ಇಲ್ವಾ ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಮತ್ತು ಲಾಸ್ಟ್ ಇಯರ್ ಕೂಡ ನಿಮಗೆ ಒಂದಷ್ಟು ಚೇಂಜಸ್ ಆಗಿತ್ತು. ಸೊ ಈ ವರ್ಷ ನಿಮಗೆ ಥರ್ಡ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಇರೋದು ಎರಡೇ ಚಾಯ್ಸು, ಚಾಯ್ಸ್ 1 ಮತ್ತು ಚಾಯ್ಸ್ 4. ಸೊ ಇದ್ರ ಬಗ್ಗೆ ಎಲ್ಲ ಗಮನ ಇಟ್ಕೊಳ್ಳಿ. ಸೊ ಆವಾಗ ನಿಮಗೆ ನೆಕ್ಸ್ಟು ಕನ್ಫ್ಯೂಷನ್ಸ್ ಇರೋದಿಲ್ಲ. ಆಮೇಲೆ ಈಗ ನೀವೇನೋ ಒಂದು 10 ಕಾಲೇಜ್ನ ಹಾಕಿರ್ತೀರ ಅಥವಾ ಒಂದು 30 ಕಾಲೇಜ್ನ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ. ಅದರಲ್ಲಿ 30ರಿಂದ ಕೆಳಗಡೆ ಇರುತ್ತಲ್ಲ, ಸೊ ಇದೆಲ್ಲ ನಿಮಗೆ ಸೇಫರ್ ಕಾಲೇಜ್ ಆಗಿರಬೇಕು. ಅಂದರೆ ನಿಮಗೆ ಗೊತ್ತಾಗಬೇಕು ಎಲ್ಲಿ ನನಗೆ ಸಿಗ್ಬೋದು. ಅಂದರೆ ಒಂದು 30 ಕಾಲೇಜ್ನ ಹಾಕಿರ್ತೀರ, ಅಲ್ಲಿ 30ನೇ ಪ್ರಿಯಾರಿಟಿ ಅಥವಾ ಒಂದು 25ನೇ ಪ್ರಿಯಾರಿಟಿ, ಇಲ್ಲಿ ನಿಮ್ಮ ಕಟ್ ಆಫು ಮತ್ತು ಆ ಕಾಲೇಜ್ ಕಟ್ ಆಫು ಎರಡು ಹತ್ತತ್ರ ಬಂತು, ಅಂದರೆ ಮ್ಯಾಚ್ ಆಯಿತು. ಆ ಒಂದು ಕೇಸಲ್ಲಿ ನಿಮಗೆ ಅದರ ಹತ್ರ ಸಿಗೋ ಚಾನ್ಸಸ್ ಇದೆ. ಸೊ ಅದರಿಂದ ಅದಕ್ಕಿಂತ ಮೇಲ್ಗಡೆ ಏನಿದ್ರು ಕೂಡ ಬೆಸ್ಟ್ ಕಾಲೇಜ್ ಇರಬೇಕು. ಓಕೆನಾ? ಒಂದು 20 ಕಾಲೇಜ್ ಅಥವಾ 25ನೇ ಕಾಲೇಜ್ ನಿಮ್ಗೆ ಅಲಾಟ್ ಆಗಿದೆ ಈಗ ಮಾಕ್ ರೌಂಡಲ್ಲಿ. ನೆಕ್ಸ್ಟು ಅದ್ರ ಮೇಲ್ಗಡೆ ಇರೋದೆಲ್ಲ ಬೆಸ್ಟ್ ಕಾಲೇಜ್ ಆಗಿರಬೇಕು. ಆವಾಗ ಮಾತ್ರ ನಿಮಗೊಂದು ಚಾನ್ಸು. ನೆಕ್ಸ್ಟ್ ಏನಾದರೂ ಯಾರಾದರೂ ಸ್ಟೂಡೆಂಟ್ಸು ಏನಾದರೂ ಎಡಿಟಿಂಗ್ ಮಾಡ್ಕೊಂಡಾಗ ವೇಕೆನ್ಸಿ ಉಳ್ಕೊಂತು ಅಂತ ಹೇಳಿದ್ರೆ ಅದಕ್ಕಿಂತ ಮೇಲ್ಗಡೆ ಇರೋದೆಲ್ಲ ಬೆಸ್ಟ್ ಕಾಲೇಜ್ ಹಾಕಿರ್ತೀರಾ. ಸೊ ಆವಾಗ ನಿಮಗೆ ಆ ಒಂದು ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಅದರಿಂದ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಡಿಟಿಂಗ್ ಕಂಪಲ್ಸರಿ ಎಲ್ಲ, ನಿಮ್ಗೇನಾದರೂ ಚೇಂಜಸ್ ಬೇಕು ಅಂದರೆ ಮಾತ್ರ ನೀವು ಎಡಿಟಿಂಗ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಹಾಗೆ ಬಿಡಿ, ಏನೂ ಮಾಡೋದಕ್ಕಾಗಲ್ಲ. ಸೊ ಯಾಕಂದರೆ ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ, ಏನೂ ಚೇಂಜಸ್ ಬೇಡ ಅಲ್ವಾ. ಸೊ ಏನೂ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಏನೂ ಮಿಸ್ಟೇಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆಮೇಲೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈಗ ಹೊಸ್ದಾಗಿ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಡಿಲೀಟ್ ಎಲ್ಲ ಮಾಡ್ತಾರೆ. ಲಿಸ್ಟೆಲ್ಲ ಆಪ್ಷನ್ ಎಂಟ್ರಿ ಏನು ಕಾಲೇಜ್ ಹಾಕಿರ್ತಾರೆ ಪ್ರತಿಯೊಂದನ್ನು ಡಿಲೀಟ್ ಮಾಡ್ಕೊಂಡು ಬರ್ತಾರೆ. ಸೊ ಈ ರೀತಿ ಮಾಡಿದಾಗ ನೀವು ಯಾವುದೋ ಕಾಲೇಜ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ಅಥವಾ ಕಾಲೇಜ್ನ ಯಾವುದೋ ನಿಮ್ಗೆ ಬೇಕಾಗಿರೋದನ್ನ ಆ್ಯಡ್ ಮಾಡಿರಲ್ಲ. ಸೊ ಈ ರೀತಿ ಎಲ್ಲ ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಮಾತ್ರ ಕಾಲೇಜ್ನ ಡಿಲೀಟ್ ಮಾಡಿ ಆ್ಯಡ್ ಮಾಡಿ. ಸುಮ್ಮನೆ ಹೊಸದಾಗಿ ಈಗ ಫಸ್ಟಿಂದ ಆಪ್ಷನ್ ಎಂಟ್ರಿ ಮಾಡ್ತೀನಿ ಈ ರೀತಿ ಎಲ್ಲ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟು ಏನೇ ಇದ್ರೂ ಕೂಡ ಒಂದು ಶೀಟಲ್ಲಿ ನೀವು ಚೇಂಜಸ್ನ ಬರ್ಕೊಳ್ಳಿ. ಸೊ ನೋಟ್ ಮಾಡಿಕೊಂಡು ಆಮೇಲೆ ನೀವು ರಿಯಲ್ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿ ಅಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ. ಓಕೆನಾ? ಆವಾಗ ಮಿಸ್ಟೇಕ್ಸು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.